6ನೇ ಬಾರಿ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ಯಾವ ರೀತಿ ಹೂವಿನ ಅಲಂಕಾರದೊಂದಿಗೆ ಚಿನ್ನದ ಅಂಬಾರಿ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಈಗ ನೋಡ್ತಾ ಇರೋದು ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಅರಮನೆಯ ಭಾಗ. ಅರಮನೆಯ ಭಾಗದಲ್ಲಿ ತಾಯಿ ಚಾಮುಂಡೇಶ್ವರಿ ಚಿನ್ನದ ಅಂಬಾರಿಯಲ್ಲಿ ಆಸೀನರಾಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈ ಅಂಬಾರಿಯನ್ನ ಅಭಿಮನ್ಯುವಿನ ಬೆನ್ನ ಮೇಲೆ ಕೂರಿಸಿ ಜಂಬೂ ಸವಾರಿಗೆ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಚಿನ್ನದ ಅಂಬಾರಿಯನ್ನ ಡೆಕೋರೇಟ್ ಮಾಡಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ತೆಗೆದುಕೊಂಡು ಬರುವಾಗ ಸುತ್ತಮುತ್ತ ನಿಮಗೆ ಸೈನ್ಯ ಪಡೆ ಇರುತ್ತೆ. ಅಂದ್ರೆ ಅವರ ರಕ್ಷಣೆಯಲ್ಲಿ ಮಧ್ಯದಲ್ಲಿ ಅಂಬಾರಿನ ತೆಗೆದುಕೊಂಡು ಹೋಗ್ತಾರೆ. ಅಭಿಮನ್ಯು 6ನೇ ಬಾರಿ ಅಂಬಾರಿ ಹೊರೋದಕ್ಕೆ ಸಿದ್ಧನಾಗಿದ್ದಾನೆ. ಈತನ ಜೊತೆಗೆ ನಿಶಾನೆ ಆನೆಯಾಗಿ ಧನಂಜಯ ಇದ್ದಾನೆ, ನೌಫತ್ ಆನೆಯಾಗಿ ಗೋಪಿ ಇದ್ದಾನೆ, ಮಹೇಂದ್ರ, ಶ್ರೀಕಂಠ, ಕಂಜನ್, ಭೀಮಾ, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ. ಆನೆಗಳ ಪಡೆ ಯಾವ ರಾಜಗಾಂಭೀರ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ, ಈ ಬಾರಿ ಅಂತೂ ಬಿಡಿ, ಮಕ್ಕಳು ಭೀಮಾ ಏಕಲವ್ಯ ಅಂತ ಕಿರುಚೋದೆ ಅವರ ಸಂಭ್ರಮ. ಮೈಸೂರಿಗೆ ನೀವು ಈ ನವರಾತ್ರಿ ಸಂದರ್ಭದಲ್ಲಿ ಹೋಗಿದ್ರಿ ಅಂದ್ರೆ ಬೆಳಗ್ಗೆ ಈ ಪರೇಡ್ನ ಅಭ್ಯಾಸ ನಡೆಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಕವಾಯತ್ ಆಗ್ಬೇಕು, ಅವ್ರಿಗೊಂದು ಎಕ್ಸಸೈಸ್ ಆಗಬೇಕು ಅದು ಅಂತ. ಆಗ ಈ ಮಕ್ಕಳನ್ನು ಊರುಗಳಿಂದ ಕರ್ಕೊಂಡು ಬಂದು ಆಯಾ ಕಾರ್ನರ್ಗಳಲ್ಲಿ ನಿಂತು ಕಿರ್ಚಿಸ್ತಿದ್ರು ಜನ. ಒಂದು ಕಡೆ ಭೀಮಾ ಅಂತಾರೆ, ಇನ್ನೊಂದು ಕಡೆ ಏಕಲವ್ಯ ಅಂತಾರೆ. ಆನೆಗಳು ಈ ಬಾರಿ ಬಹಳ ಎಂಜಾಯ್ ಮಾಡಿವೆ. ಕೆಲವರೆಲ್ಲ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ, ಗಂಟೆಗಳನ್ನ ಗಿಫ್ಟ್ ಕೊಟ್ಟಿದ್ದಾರೆ. ನೀವೀಗ ನೋಡ್ತಾ ಇರೋದು ಅರಮನೆಯಿಂದ ಅಂಬಾರಿಯನ್ನ ಕೆಳಗೆ ಇಳಿಸ್ಕೊಂಡು, ಸ್ಲೈಡ್ನಲ್ಲಿ ಕೆಳಗೆ ಇಳಿಸ್ಕೊಂಡು ತಗೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ತಾಯಿಯ ಪಾದಗಳು ಕಾಣಿಸ್ತಾ ಇದೆ. 1969ರವರೆಗೆ ಇದ್ದ ದಸರಾ ಬೇರೆ, ನಂತರದ ದಸರಾ ಬೇರೆ. ಅದರ ಮಧ್ಯದಲ್ಲಿ ಒಂದು ವರ್ಷ ಸ್ವಲ್ಪ ಕಳೆಗುಂದು ಹೋಗಿತ್ತು ದಸರಾ. ಸಾರ್ವಜನಿಕರೇ ಸೇರಿ ಒಂದು ದಸರಾ ಮಾಡಬೇಕು ಅಂತ, ಯಾಕಂದ್ರೆ ರಾಜರು ಮಾಡೋದನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಅದಾದ ಮೇಲೆ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂತು ಚರ್ಚೆ ಮಾಡಿ ಕೊನೆಗೆ ಅದು ನಾಡಹಬ್ಬ ಆಯಿತು. ನಾಡಹಬ್ಬ ಸರ್ಕಾರದ ವತಿಯಿಂದಲೂ ಕೂಡ ಆಚರಣೆ ಆರಂಭ ಆಯಿತು. ಚಿನ್ನದ ಅಂಬಾರಿ, ಶತಮಾನಗಳ ಇತಿಹಾಸವಿರುವ ಭವ್ಯ ಅಂಬಾರಿಯನ್ನ ಇಳಿಸ್ಕೊಂಡು ತಗೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಅಂಬಾರಿಯ ಒಳಭಾಗದಲ್ಲಿ ಕಟ್ಟಿಗೆಯಿಂದ ಮಾಡಿದ ಅಂಬಾರಿ, ಅದರ ಮೇಲೆ ಚಿನ್ನದ ತಗಡು, ಮುತ್ತು ರತ್ನಗಳು ಅವುಗಳ ಜೋಡಣೆಯಾಗಿದೆ. ಅದರ ಮೇಲೆ ಈಗ ಹೂವಿನ ಹೊದಿಕೆಗಳ ಮಧ್ಯೆ ಅಲ್ಲಲ್ಲಿ ಕಣ್ಣಿಗೆ ಕೋರೈಸ್ತಾ ಇರೋ ಚಿನ್ನವನ್ನ ನೀವು ನೋಡ್ತಾ ಇದ್ದೀರಾ. ಕಣ್ಣು ಕೋರೈಸುವ ಚಿನ್ನದ ಅಂಬಾರಿ. ಈ ಅಂಬಾರಿ ವರ್ಷಕ್ಕೊಮ್ಮೆ ಮೈಸೂರಿನ ಬೀದಿಗಳಲ್ಲಿ ಜನರಿಗೆ ದರ್ಶನ ಕೊಡುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆದಷ್ಟೇ ಪುನೀತರಾಗ್ತಾರೆ. ಯಾಕೆಂದ್ರೆ ಚಾಮುಂಡೇಶ್ವರಿ ತಾಯಿ ಈ ಅಂಬಾರಿಯಲ್ಲಿ ಕೂತು ದರ್ಶನವನ್ನ ನೀಡ್ತಾಳೆ. ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಾ, ಟೈಟ್ ಸೆಕ್ಯೂರಿಟಿ ಇರುತ್ತೆ ವೀಕ್ಷಕರೇ. ಅಕ್ಕಪಕ್ಕ ಯಾರಾದರೂ ಸುಳಿದ್ರೆ ಅವರನ್ನ ಸೈಡಿಗೆ ದೂಡಿ ಭದ್ರತಾ ವ್ಯವಸ್ಥೆಯಲ್ಲಿರೋ ಸಿಬ್ಬಂದಿ ಭದ್ರತೆಯೊಂದಿಗೆ ಅರಮನೆ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅರಮನೆ ಹಿಂಭಾಗ ನಿಮಗೆ ಗೊತ್ತಿರಬಹುದು, ರಾಜವಂಶಸ್ಥರು ಇರುವ ಮನೆ ಅದು. ಅಲ್ಲಿ ಈಗ ಅಭಿಮನ್ಯುನ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಬೆನ್ನಿನ ಮೇಲೆ ಏನೇನು ಹಾಕಬೇಕು, ಹೊದಿಕೆಯಿಂದ ಆದಿಯಾಗಿ ಏನೇನು ಹಾಕಬೇಕು ಅದನ್ನೆಲ್ಲ ರೆಡಿ ಮಾಡಿ ಅವನನ್ನ ಅಲಂಕಾರಗೊಳಿಸಿ. ನೋಡಿ, ಈಗ ನೀವು ನೋಡ್ತಾ ಇರೋದು ಅಭಿಮನ್ಯುನ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಈ ಅಂಬಾರಿಯನ್ನ ತೆಗೆದುಕೊಂಡು ಹೋಗಿ ಅಭಿಮನ್ಯುವಿನ ಬೆನ್ನ ಮೇಲೆ ಕೂರಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.